10 ವರ್ಷಗಳಲ್ಲಿ ಕರೋನಾ ತನ್ನ ಕೆಲಸವನ್ನು ಮಾಡಿರುತ್ತದೆ ಮತ್ತು PSSM ತನ್ನ ಕೆಲಸವನ್ನು ಮಾಡಿರುತ್ತದೆ ಮತ್ತು 10 ವರ್ಷಗಳ ನಂತರ ನಾನು ನೋಡುವ ಪ್ರತಿಯೊಬ್ಬರೂ ತುಂಬಾ ಸಂತೋಷವಾಗಿ, ಆರೋಗ್ಯವಾಗಿ ಮತ್ತು ಜ್ಞಾನೋದಯ ಹೊಂದಿದವರಾಗಿರುತ್ತಾರೆ. ಈ ಇಡೀ ಭೂಮಿಯ ಮೇಲೆ ಉಳಿಯುವ ಎಲ್ಲಾ 3.5 ಶತಕೋಟಿ ಜನರು. 10 ವರ್ಷಗಳ ಒಳಗೆ 3.5 ಶತಕೋಟಿ ಜನರನ್ನು ಉನ್ನತ ಲೋಕಗಳಿಗೆ ವರ್ಗಾಯಿಸಲಾಗುತ್ತದೆ. ಆದರೆ ಯಾರು ಉಳಿಯುತ್ತಾರೋ ಅವರು ಮಾಸ್ಟರ್ ಆಗುತ್ತಾರೆ. 10 ವರ್ಷಗಳ ಒಳಗೆ ಭೂಮಿಯ ಮೇಲೆ ದೊಡ್ಡ ಅಕ್ಷದ ಬದಲಾವಣೆ, ಆಕ್ಸಸ್ ಶಿಫ್ಟ್ ನಡೆಯುತ್ತಿದೆ, ಪ್ರಕ್ಷಾಲನ ನಡೆಯುತ್ತಿದೆ. ಅನೇಕ ಜನರು ತಮ್ಮ ದೇಹವನ್ನು ತೆರವುಗೊಳಿಸಬೇಕಾಗುತ್ತದೆ, ಏಕೆಂದರೆ ಭೂಮಿಯು ಅಂತಿಮವಾಗಿ ನಿರ್ಧರಿಸಿದೆ. ಭೂಗ್ರಹದ ಮೂಲಕ ಕಾಸ್ಮಿಕ್ ಸರ್ಕಾರವು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಾವು ಈ ಅಕ್ಷದ ಬದಲಾವಣೆಗಾಗಿ ಕಾಯುತ್ತಿದ್ದೆವು. 2000 ವರ್ಷದಲ್ಲಿ ಏನೂ ಆಗಲಿಲ್ಲ. ನಾವು 2012ಕ್ಕಾಗಿ ಕಾಯುತ್ತಿದ್ದೆವು, ಏನೂ ಆಗಲಿಲ್ಲ. ಆದರೆ 2020ರಲ್ಲಿ ಇದು ಸಂಭವಿಸಿತು, ಏಕೆಂದರೆ ಈಗ ನಮ್ಮೊಂದಿಗೆ PMC ಇದೆ, ನಮ್ಮೊಂದಿಗೆ ಝೂಮ್ ಇದೆ, ನಮ್ಮೊಂದಿಗೆ ಸಂವಹನ ನಡೆಸಲು ತಂತ್ರಜ್ಞಾನವಿದೆ. ಆದ್ದರಿಂದ ಕಾಸ್ಮಿಕ್ ಸರ್ಕಾರವು PMC ಬರುವವರೆಗೆ ಕಾಯುತ್ತಿತ್ತು ಮತ್ತು PMC ಬಂದಾಗ ಇದನ್ನು ಮಾಡಲು ಇದು ಸರಿಯಾದ ಸಮಯ ಎಂದು ಅವರು ಕಂಡುಕೊಂಡರು. ಕಾಸ್ಮಿಕ್ ಸರ್ಕಾರವು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡಿ. ಈಗ ನಾವು ಒಬ್ಬರಿಗೊಬ್ಬರು ಸಂವಹನ ನಡೆಸಲು ಸಾಧ್ಯವಾಗುತ್ತಿದೆ. ಯಾರೋ ದುಬೈನಲ್ಲಿ, ಯಾರೋ ಬೆಂಗಳೂರಿನಲ್ಲಿ, ಇನ್ಯಾರೋ ಅಮೆರಿಕದ ಮೇರಿಲ್ಯಾಂಡ್ನಲ್ಲಿ, ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ. ಝೂಮ್ ಕಾರಣದಿಂದಾಗಿ, ತಂತ್ರಜ್ಞಾನದ ಕಾರಣದಿಂದಾಗಿ ಮತ್ತು PMC ಕಾರಣದಿಂದಾಗಿ ನಾವು ಸಂವಹನ ನಡೆಸಲು ಶಕ್ತರಾಗಿದ್ದೇವೆ. ಆದ್ದರಿಂದ ಈ ಸಾಂಕ್ರಾಮಿಕ ರೋಗ ಬಂದಿರುವ ಸಮಯವು ಕಾಸ್ಮಿಕ್ ಸರ್ಕಾರದಿಂದಲೇ ಪ್ರಾರಂಭಿಸಲ್ಪಟ್ಟಿದೆ ಮತ್ತು ಸೃಷ್ಟಿಸಲ್ಪಟ್ಟಿದೆ. ಚೀನಾ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಲ್ಲ. ಕಾಸ್ಮಿಕ್ ಸರ್ಕಾರವೇ ಇದರ ಜವಾಬ್ದಾರಿ ತೆಗೆದುಕೊಳ್ಳುತ್ತದೆ. ಎಲ್ಲಾ ದೇಶಗಳಲ್ಲಿಯೂ ಅದ್ಭುತವಾದ ಸಂಗತಿಗಳು ನಡೆಯಲಿವೆ. ಎಲ್ಲಾ ದೇಶಗಳು ಮತ್ತು ಎಲ್ಲಾ ದೇಶಗಳ ಸರ್ಕಾರಗಳಲ್ಲಿ ಮುಂದಿನ 10 ವರ್ಷಗಳಲ್ಲಿ ಭಾರಿ ಬದಲಾವಣೆಗಳು ಬರಲಿವೆ. ಇಷ್ಟು ವರ್ಷಗಳಿಂದ ನಾವು ಏನನ್ನು ಆಶಿಸುತ್ತಿದ್ದೆವೋ ಅದು ಈಗ ನಮ್ಮ ಕಣ್ಣೆದುರೇ ನಡೆಯುತ್ತಿದೆ. ನಾವು ಅತ್ಯುತ್ತಮ ಕೆಲಸವನ್ನು ಮಾಡುತ್ತಿದ್ದೇವೆ. ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಗಳು. ನಾವು ಸಂತೋಷವಾಗಿದ್ದೇವೆ, ಆರೋಗ್ಯವಾಗಿದ್ದೇವೆ, ನಾವು ಶ್ರೇಷ್ಠರಾಗಿದ್ದೇವೆ. ನಾವು ನಮ್ಮ ಶಕ್ತಿ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಿಲ್ಲ. ನಾವೆಲ್ಲರೂ ಪರಿಪೂರ್ಣ ಮಾಸ್ಟರ್ಗಳು.